ಪೂರ್ತಿ ಮನೆಯ ಪಕ್ಕದಲ್ಲಿ ಸಣ್ಣ ಸಣ್ಣ ಜಾಗದಲ್ಲಿ ಸಣ್ಣ ಸಣ್ಣ ಬದುಗಳಲ್ಲಿ ಇನ್ನು ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಜಾಗಗಳಲ್ಲೂ ಕೂಡ ತರಕಾರಿ ಬೆಳಿಬೋದು ನಾವು ತೋರಿಸೋದಕ್ಕೋಸ್ಕರ ಈ ನಮ್ಮ ಮಲೆಬೆಟ್ಟು ಫಾರ್ಮ್ ಒಂದು ಮಾಡೆಲ್ ಇದೆ. ಅದ್ರ ತುಂಬಾ ವೆರೈಟಿ ಇದೆ. ಇದು ಫುಲ್ಲು ಹುಳಿ ಇದೆ. ಇದು ಎರಡು ಕೂಡ ಹುಳಿ ಇರ್ತದೆ, ತುಂಬಾ ಚೆನ್ನಾಗಿರ್ತದೆ. ಬಾಂಬೆ ಹುಳಿ. ಹೌದು, ಹೆಸರು ಸೂಪರ್ ಆಗಿದೆ. ಬಾಂಬೆ ಹುಳಿ ಅಂತ ಹೇಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಹೇಳ್ತಾರೆ ನಮ್ಮ ತುರ್ಕಿ ಅಂತ ಹೇಳ್ತಾರೆ. ಇದು ತುರಿಯಲ್ಲ, ಅದರಿಂದಾಗಿ ಇದು ಚೆನ್ನಾಗಿರ್ತದೆ ಸಾಂಬಾರ್ಗೆ. ನಮ್ ಕಡೆ ಪತ್ರೋಡೆ ಅಂತ ಹೇಳಿ ಒಂದು ತಿಂಡಿ ಮಾಡ್ತಾರೆ, ಇದು ಬಾರಿ ಫೇಮಸ್. ಮರ ಬೆಂಡೆ ಅಂತ ಹೇಳುದು. ಇದು ಒಂದೂವರೆ ವರ್ಷ ಬರುತ್ತೆ ಇದು. ನೋಡಿ ಇಲ್ಲಿ ಬುಡ ನೋಡಿ, ಇಲ್ಲಿ ಓಪನ್ ಆಗುತ್ತೆ, ಚಿಗುರ್ತದೆ, ಕಾಯಿ ಆಗುತ್ತೆ. ನೋಡಿ ಚಿಗುರುತ್ತೆ, ಕಾಯಿ ಆಗುತ್ತೆ, ಚಿಗುರುತ್ತೆ, ಮರಬೆಂಡೆ. ಇದ್ರದ್ದು ಸ್ಟ್ರೆಂತ್ ನೋಡಿ, ನನ್ನಷ್ಟು ಹೈಟ್ ಇದೆ. ಇದೊಂದು ತುದಿಯಿಂದ ಕತ್ತರಿಸೋದು ನನಗಿಂತ ಹೈಟ್ ಇದೆ. ಬುಡದಿಂದ ಮೇಲಿನವರೆಗೂ ಬೆಂಡೆಕಾಯಿ ಆಗಿದೆ ನೋಡಿ. ಅಂದ್ರೆ ನೈಸರ್ಗಿಕ ತಾಕತ್ ಇದು. ಇದು ನಿಮ್ಗೆ ಇದಕ್ಕೆ ಆನೆ ಕೊಂಬನ್ ಅಂತ ಹೇಳುದು, ಒಂದು ಕೇರಳದ ವೆರೈಟಿ ಇದು ಆನೆ ಕೊಂಬು. ನೋಡಿ, ಇದು ನನ್ನ ಕೈ 1 ಅಡಿ ಇದೆ, ಕರೆಕ್ಟಾ? ಹೌದು, 1 ಅಡಿಗಿಂತ ಹೆಚ್ಚಿದೆ. ಹಸಿರು ಬೆಂಡೆ ಇದೆಲ್ಲ ಅದಕ್ಕೆ 60 ರೂಪಾಯಿ ಇದ್ರೆ ಇದಕ್ಕೆ 160 ರೂಪಾಯಿ ಇರ್ತದೆ. ಹೌದು, ಕೃಷ್ಣಾಷ್ಟಮಿ ಅಂತ ಒಂದು ಹಬ್ಬ ಆಗುತ್ತೆ ನಮ್ಮ ಟೈಮಲ್ಲಿ, ಆಗ 250-300 ರೂಪಾಯಿ ಇರುತ್ತೆ. ಸೂಪರ್ ಸರ್. ಇದಕ್ಕೆ ನೋಡಿ ಹೇಗಿದೆ ನೋಡಿ, ಇದರಲ್ಲಿ 8 ಚೌಕಗಳಿದೆ, ಕರೆಕ್ಟಾ? ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದೀವಿ. ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿದ್ದೀವಿ. ಇಲ್ಲಿ ಶಿವಪ್ರಸಾದ್ ಸರ್ ಅಂತೇಳಿ, ಇವರು ಸುಮಾರು ದಿನಗಳಿಂದ ನಮಗೆ ಪರಿಚಯ. ಇವರು ವಿಶೇಷವಾಗಿ ತರಕಾರಿ ಬೆಳೆಯೋದ್ರಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ. ಅದರಲ್ಲೂ ಕೂಡ ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ತರಕಾರಿ ಯಾವ ರೀತಿ ಬೆಳೆಯಬೇಕು, ಮನೆ ಹತ್ರ ಮತ್ತು ಟೆರೆಸ್ ಗಾರ್ಡನ್ ಯಾವ ರೀತಿ ಮಾಡಬೇಕು, ಅದರಿಂದ ಯಾವ ರೀತಿ ವಿವಿಧ ತರಕಾರಿಗಳನ್ನು ಬೆಳ್ಕೊಂಡು ನಾವು ಬಳಸ್ಬೇಕಂತ ಟ್ರೈನಿಂಗ್ ಕೂಡ ಕೊಡ್ತಾ ಇರ್ತಾರೆ. ಅದ್ರ ಜೊತೆಗೆ ಹಲವಾರು ಥರದ ಸ್ಥಳೀಯ ಬೀಜಗಳ ಸಂಗ್ರಹ ಕೂಡ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸಂಪೂರ್ಣ ಸಹಜ ಕೃಷಿ ಅಂತ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ಇವರು ಮಾಡುತ್ತಿರೋ ಪ್ರತಿಯೊಂದು ಕೆಲಸದ ಬಗ್ಗೆ, ವಿಶೇಷ ತರಕಾರಿ ಕೃಷಿ ಬಗ್ಗೆ ಮಾಹಿತಿಯನ್ನು ಹಂಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರನ್ನು ನಾವು ಹುಡ್ಕೊಂಡು ಬಂದಿದ್ದೀವಿ. ಇವರು ಕೂಡ ರಂಗು ಕಸ್ತೂರಿ ಆತ್ಮೀಯ ರೈತರ ಬಳಗದ ಮೆಂಬರ್ ಅಂತಾನು ಹೇಳ್ಬೋದು. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಸಂಪೂರ್ಣ ಹೆಸರು, ವಿಳಾಸ ತಿಳಿಸಿ ಸರ್. ನನ್ನ ಹೆಸರು ಶಿವಪ್ರಸಾದ್ ಮಲೆಬೆಟ್ಟು ಅಂತ ಹೇಳಿ, ಇಲ್ಲಿ ಬೆಳ್ತಂಗಡಿ ತಾಲೂಕು. ಅಂದ್ರೆ ಧರ್ಮಸ್ಥಳ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಅರ್ಥ ಆಗುತ್ತೆ. ಧರ್ಮಸ್ಥಳದಿಂದ ಹೌದು, ಧರ್ಮಸ್ಥಳದಿಂದ 10 ಕಿಲೋಮೀಟರ್ ಪಕ್ಕದಲ್ಲಿರುವಂಥ ಉಜಿರೆ ನಮ್ಮ ಗ್ರಾಮ ಇರುವಂಥದ್ದು. ಇದಕ್ಕೆ ಮಲೆಬೆಟ್ಟು ಫಾರ್ಮ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ತೋಟ ಇದು. ಎಷ್ಟು ಏರಿಯಾ ಇದೆ ಸರ್ ಇದು? ಇದ್ರಲ್ಲಿ ಸುಮಾರು ಒಂದು 3 ಎಕರೆ ಇದೆ. 3 ಎಕರೆ. ಇದರಲ್ಲೇ ಮನೆ ಎಲ್ಲ ಬಂತು? ಹೌದು, ಇದ್ರಲ್ಲಿ ಮನೆ ಬಂತು. ಅದ್ರ ಜೊತೆ ಬೇಸಿಕಲ್ಲಿ ಏನಂದ್ರೆ ಮನೆಗೆ ತಿನ್ನುವಂಥ ತರಕಾರಿಗಳನ್ನು, ಹಣ್ಣುಗಳನ್ನು, ಸೊಪ್ಪುಗಳನ್ನು ಇದನ್ನು ಬೆಳೆಯುವಂಥದ್ದು ಹೇಗೆ ಅನ್ನುವಂಥ ಒಂದು ಸಣ್ಣ ಮಾಡೆಲ್ನ ನಮ್ಮ ಜಾಗದಲ್ಲಿ ಮಾಡಿದ್ವಿ. ನೀವು ಯಾವ ಥರ ಸ್ಟಾರ್ಟ್ ಮಾಡಿದ್ರಿ ಸರ್? ನಾವು ತುಂಬ ವರ್ಷದಿಂದ ಸಾವಯವ ಕೃಷಿಕರಿ. ಆದರೆ ಇದು ಸಿಟಿ ಜನರಿಗೆ ನಿಜವಾಗ್ಲೂ ಅಗತ್ಯ ಇರುವಂಥದ್ದು. ಯಾಕಂದರೆ ಹಳ್ಳಿಗಳಲ್ಲಿ ಸ್ವಲ್ಪ ತರಕಾರಿಗಳು, ಊರು ತರಕಾರಿಗಳು ಸಿಗುತ್ತೆ, ಸಿಟಿ ಜನರಿಗೆ ಸಿಗಲ್ಲ. ಅದಕ್ಕೋಸ್ಕರ ಅವ್ರಿಗೊಂದು ಟ್ರೈನಿಂಗ್ ಕೊಡಬೇಕು, ಅವ್ರಿಗೆ ಅದರ ಬಗ್ಗೆ ಮಾರ್ಗದರ್ಶನ ಮಾಡಬೇಕು ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿರೋದು. ಅದರಲ್ಲಿ ತೋರ್ಸಕ್ಕೆ ಬೇಕಲ್ಲ ಒಂದು ಮಾಡೆಲ್, ಯಾರಾದರೂ ಬಂದರೆ ಜನರಿಗೆ. ಅದಕ್ಕೋಸ್ಕರ ಇಲ್ಲೆಲ್ಲ ಪೂರ್ತಿ ಮನೆಯ ಪಕ್ಕದಲ್ಲಿ ಸಣ್ಣ ಸಣ್ಣ ಜಾಗದಲ್ಲಿ ಸಣ್ಣ ಸಣ್ಣ ಬದುಗಳಲ್ಲಿ ಇನ್ನು ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಜಾಗಗಳಲ್ಲೂ ಕೂಡ ತರಕಾರಿ ಬೆಳಿಬೋದು ನಾವು ತೋರಿಸೋದಕ್ಕೋಸ್ಕರ ಈ ನಮ್ಮ ಮಲೆಬೆಟ್ಟು ಫಾರ್ಮ್ ಒಂದು ಮಾಡೆಲ್ ಇರುವಂಥದ್ದು. ಅಂದ್ರೆ ಅತಿ ಕಡಿಮೆ ಜಾಗದಲ್ಲಿ ಜಾಸ್ತಿ ತರಕಾರಿ ಬೆಳೆಸುವುದು. ಹೌದು ಹೌದು ಹೌದು. ಅದು ಸ್ಥಳೀಯ ತರಕಾರಿಗಳಿಗೆ ಒತ್ತು ಕೊಟ್ಟಿರೋ ಎಲ್ಲಾ ತರಕಾರಿಗಳು, ಸ್ಥಳೀಯ ತರಕಾರಿಗಳು, ನಾಟಿ ತರಕಾರಿಗಳು ಹೆಚ್ಚಾಗಿ ಹಿಂದಿನಿಂದ ಹಿರಿಯರು ಉಳಿಸ್ಕೊಂಡು ಬಂದಿರುವಂಥದ್ದು. ಆ ಬೀಜಗಳು, ತರಕಾರಿಗಳು, ಅದನ್ನು ಹೆಚ್ಚು ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್. ಸರ್, ಏನೇನು ಮಾಡಿದಿರಿ, ಯಾವ್ಯಾವ ಪದ್ಧತಿ ಅಳವಡಿಸ್ಕೊಂಡಿದ್ದೀರಿ, ಇದರಿಂದ ರೈತರಿಗೆ ಏನೇನು ಅನುಕೂಲ ಆಗಲಿದೆ, ಯಾವ್ಯಾವ ವೆರೈಟಿಗಳು ಹಾಕಿದ್ರಿ, ಒಂದೊಂದಾಗೆ ತೋರಿಸ್ತಾ ಹೋಗಿ. ಓಕೆ ಸರ್, ತೋರಿಸೋಣ. ಸರ್, ಸಾಮಾನ್ಯವಾಗಿ ಸಿಟಿಗಳಲ್ಲಿ ಪ್ರತಿಯೊಬ್ಬರಿಗೂ ಸ್ವಲ್ಪನಾದ್ರೂ ಜಾಗ ಇರ್ತದೆ ತರಕಾರಿ ಬೆಳೆಸ್ಕೊಳ್ಳಿಕ್ಕೆ. ಅವ್ರಿಗೆ ಐಡಿಯಾ ಇರೋದಿಲ್ಲ. ಕರೆಕ್ಟ್. ಅದನ್ನ ಇವತ್ತು ನಮ್ಮ ವಿಡಿಯೋ ಮುಖಾಂತರ ನೀವು ಯಾವ್ಯಾವ ಪದ್ಧತಿಯಲ್ಲಿ ಬೆಳೆಸ್ಕೋಬಹುದು ಒಂಚೂರು ಮಾಹಿತಿ ಕೊಡಿ. ನೀವು ಏನೇನು ಮಾಡಿದ್ರಿ ಅದನ್ನು ತೋರಿಸಿ ಸರ್. ಎಲ್ಲರಲ್ಲೂ ಕೂಡ ಒಂದು ಸಣ್ಣ 1-2 ಮರಗಳಿರ್ತದೆ ಮನೆ ಪಕ್ಕ, ಅಥವಾ ಮನೆ ಕಾಂಪೌಂಡ್ ಪಕ್ಕದಲ್ಲೂ ಬೇಕಾದ್ರೆ ಇರ್ಬೋದು ಮರಗಳು. ಒಂದು ತೆಂಗಿನ ಮರ ಆದ್ರೆ ಹಾಕಿರ್ತಾರೆ, ಏನಾದ್ರೂ ಒಂದಿರುತ್ತೆ. ಆ ರೀತಿ ನೋಡಿ, ಇದು 2 ಮರಗಳು ನೋಡಿ. ಇದು ಎಷ್ಟು ದಪ್ಪ ಆಗಿದೆ ನೋಡಿ. ಇದು ಈ ಮರ ತುಂಬಾ ದಪ್ಪ. ಯಾವ್ದು ಸರ್ ಇದು? ಇದು ಮಾವಿನ ಮರ. ಮಾವಿನ ಮರ ಲೋಕಲ್ ವೆರೈಟಿ ಇದು, ಹಳೆ ಕಾಲದ ಇದು. ಇದನ್ನೆಲ್ಲ ಲಾಭ ಇಲ್ಲ ಅಂತ ಹೇಳಿ ಎಲ್ಲರೂ ಕತ್ತರಿಸ್ತಾರೆ. ಆದ್ರೆ ನಮ್ಗೆ ಇಡೀ ನಮ್ ಜಾಗಕ್ಕೆ ಬೀಳುವಂತ 30% ಬೆಳಕನ್ನು ಇದು ತಡೀತದೆ. ಅಂದ್ರೆ ಬಿಸಿಯನ್ನು, ನಮ್ಮಲ್ಲಿ ಬಿಸಿ ಹೆಚ್ಚು ಮಂಗಳೂರು ಸೈಡು, ತಡೀತದೆ. ಬೇಕಾದಷ್ಟು ಮಾವಿನಕಾಯಿಗಳನ್ನು ಕೊಡ್ತದೆ.
ದೊಡ್ಡ ಪ್ರಮಾಣದಲ್ಲಿದೆ ಸರ್. ಹೌದು, ಅದರ ಜೊತೆ ಹಣ್ಣುಗಳು, ಹಕ್ಕಿಗಳಿಗೆ ಎಲ್ಲದಕ್ಕೂ ಕೂಡ ಅದು ಉಪಯೋಗ ಆಗುತ್ತೆ. ಹೌದು ಹೌದು. ಅದರ ಜೊತೆಗೆ ಅದರ ಪಕ್ಕದಲ್ಲಿ ನೋಡಿ ಇದೊಂದು ಮರ ನೋಡಿ, ಹಾ ಸರ್. ಇದು ಬೈನೆ ಮರ ಅಂತ. ಬೈನೆ. ಇದ್ರ ಮೇಲೆ ನೋಡಿ ಸರ್ ತುಂಬಾ ಹಕ್ಕಿಗಳಿಗೆ ಕಾಯೋದು. ಓಹೋ ಹೋ ಹೋ. ನಮ್ಮ ಭಾಗದಲ್ಲಿ ಶೇಂದಿ ಅಂತ ಒಂದಿದೆ, ಗೊತ್ತಾ ನಿಮ್ಗೆ? ಬಿಳಿಯಾಗಿ ಒಂದು ಡ್ರಿಂಕ್ಸ್ ಕುಡಿತಾರೆ ನೋಡಿ, ಹೌದೌದು, ಲೋಕಲ್ ವೆರೈಟಿ. ಆ ಶೇಂದಿಯನ್ನು ಆ ಮರದಲ್ಲಿ ತೆಗಿತಾರೆ. ಆ ರೀತಿಯ ಮರಗಳು ಪ್ರತಿಯೊಬ್ಬರ ಮನೆ ಎದುರುಗಡೆ ಇರ್ತದೆ, ಮನೆ ಪಕ್ಕ ಹಿಂದ್ಗಡೆ ಇರ್ತದೆ. ಆ ಮನೆಯ ಅಡಿಯ ಜಾಗ ಇರ್ತದಲ್ಲ, ಅಲ್ಲಿ ಸಣ್ಣ ಸಣ್ಣದಾಗಿರುವಂತ ತರಕಾರಿಗಳನ್ನು ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲಿ ಕೆಳಗಡೆನೆ ಹೌದು ಬೆಳೆಯುವಂಥದ್ದು. ನೋಡಿ, ಇದು ಒಂದು ಹಳೇದು ಯಾವುದೋ ಒಂದು ಪೈಪ್ ಒಂದು ಸಿಕ್ತು, ಒಂದು ಪೀಸ್ ಸಿಕ್ತು. ಇದು ಹಳೆಯ ಕಾಲದ ಪೈಪು ನೋಡಿ. ಇದು ಯಾವುದೋ ಒಂದು ಮರದ ಪೀಸ್, ಹಳೆ ಕಾಲದ್ದು ನೋಡಿ. ಇದು ಮರದ ಪೀಸ್ ನೋಡಿ. ಈ ಎರಡನ್ನು ಹೀಗೆ ಇಟ್ಟಿದ್ದೇವೆ. ಯಾಕೆ ಇದು ಇಡುದು ಅಂತ ಹೇಳಿದ್ರೆ, ಇದರ ಮೇಲೆ ಗೊಬ್ಬರ ಹಾಕಿದಾಗ ಅದರಲ್ಲಿ ಯಾವುದೇ ಗೊಬ್ಬರ ಹೊರಗೆ ಹೋಗಲ್ಲ. ಎಷ್ಟು ಮಳೆ ಬಂದರೂ ಅದರ ನ್ಯೂಟ್ರಿಷನ್, ಪೌಷ್ಟಿಕಾಂಶ ಹೊರಗೆ ಹೋಗಲ್ಲ. ನೋಡಿ, ಇದು ವೇಸ್ಟ್, ಮಣ್ಣು ಹರಿದು ಹೋಗಲ್ಲ. ಹಳೆ ಮರದ ದಿಮ್ಮಿ ನೋಡಿ, ಇದು ಬಿಸಾಡುವಂಥದ್ದು. ಇದಕ್ಕೊಂದು ಕೋಲ್ ಹಾಕಿ ಈಗ ನಿಲ್ಸಿದ್ದೇವೆ. ಈಗ ಇದಕ್ಕೆ ಹಾಕುವಂಥದ್ದು ಏನು ಅಂತ ಹೇಳಿದ್ರೆ, ಮಣ್ಣನ್ನು ತುಂಬಾ ಚೆನ್ನಾಗಿ ಕಲ್ಲು ಕಸಗಳನ್ನು ತೆಗೆದು ಮಣ್ಣು, ಅದರ ಜೊತೆಗೆ ಅದಕ್ಕೆ ಸುಡು ಮಣ್ಣು, ಬೂದಿ, ಅದರ ಜೊತೆಗೆ ಸ್ವಲ್ಪ ಕೋಳಿ ಗೊಬ್ಬರ, ಆಡಿನ ಗೊಬ್ಬರ, ಇದೆಲ್ಲ ಮಿಕ್ಸ್ ಮಾಡಿ ಸೆಟಪ್ ಮಾಡಿದ್ದೇವೆ. ಹಾಗೆ ಮಣ್ಣಿನ ಜೊತೆಗೆ ಬೂದಿ ಮತ್ತೆ ಹೌದು ಕೋಳಿ ಗೊಬ್ಬರ ಆಗಲಿ, ಕುರಿ ಗೊಬ್ಬರ ಆಗಲಿ, ಸಗಣಿ ಗೊಬ್ಬರ ಆಗಲಿ, ವೇಸ್ಟ್ ಎಲೆಗಳು, ಇದೆಲ್ಲ ಅಡಿಗೆ ಹಾಕಿರ್ತೇವೆ. ಇದು ಯಾಕೆ ಅಂತ ಹೇಳಿದ್ರೆ, ಸಾವಯವ ಕೃಷಿಯಲ್ಲಿ ಮಣ್ಣೇ ಇಂಪಾರ್ಟೆಂಟ್. ಹೌದು. ನಿಮ್ಗೆ ಕೆಮಿಕಲ್ ಕೃಷಿಯಲ್ಲಿ ಕೆಮಿಕಲ್ ಇಂಪಾರ್ಟೆಂಟ್. ನೀವು ಯಾವ ಕೆಮಿಕಲ್ ಹಾಕಿದ್ರೆ ಅದು ಇಳ್ಕೊಳ್ತದೆ. ಒಂದು ರೀತಿಯಲ್ಲಿ ಡ್ರಗ್ಸ್ ಇದ್ದಾಗೆ. ಇದು ಅಂತ ಹೇಳಿದ್ರೆ ನಿಮ್ಮ ಸಹಜ ಆಹಾರ ಇದ್ದಾಗೆ. ಇಲ್ಲಿ ನೀವು ಮಣ್ಣನ್ನು ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅದಕ್ಕೆ ದ್ರವ ರೂಪದಾದ್ರೂ ಹಾಕೊಳ್ಳಿ, ಏನಾದ್ರು ಸಾವಯವ ಗೊಬ್ಬರ ಹಾಕೊಳ್ಳಿ. ಅದೆಲ್ಲ ಆಗ್ಬೇಕಾದ್ರೆ ಮಣ್ಣು ಸರಿ ಇರ್ಬೇಕು ಫಸ್ಟ್ ಆಫ್ ಆಲ್ ಆಗಿ. ನೋಡಿ, ಇದು RR ರೂಟ್ ಅಂತೇಳಿ, RR ರೂಟ್ ಅಂತ ಹೇಳಿ ನೋಡಿ. ಇದು ಚೆನ್ನಾಗಿ ಬೆಳೆದಿದೆ. ಇದು ಬಿಳಿಯಾಗಿರ್ತದೆ ಗೆಡ್ಡೆ. ಇದು ಪೌಡರ್ ಎಲ್ಲ ಸಿಗುತ್ತಲ್ಲ? ಹೌದು, ಪೌಡರ್ ಎಲ್ಲ ಸಿಗುತ್ತೆ. ಮತ್ತೆ ಇವತ್ತೆಲ್ಲ ಇದೆಲ್ಲ ಬಂದಿದೆಯಲ್ಲ ಡ್ರಿಂಕ್ಸ್ ಗಳೆಲ್ಲ, ಅದೆಲ್ಲದಕ್ಕಿಂತ ಮೊದಲು ಮಕ್ಕಳಿಗೆಲ್ಲ ಹೆಚ್ಚು ಇದನ್ನೇ ಕೊಡ್ತಿದ್ದು. ಹೆಲ್ತ್ಗೂ ಎರಡು ಕೆಲಸ, ಒಂದು ಎನರ್ಜಿನೂ ಕೊಡುತ್ತೆ, ಅದರೊಟ್ಟಿಗೆ ಹೆಲ್ತ್ಗೆ ತುಂಬಾ ಒಳ್ಳೇದು. ವಾರಕ್ಕೊಂದು ಬಾರಿ ಇದನ್ನು ಕುಡಿಬಹುದು. ನೋಡಿ, ಇದು ಹಸಿರು ಗೆಡ್ಡೆ ಬರುತ್ತೆ, ಬಿಳಿ ಗೆಡ್ಡೆ ಬರುತ್ತೆ. ಅದರ ಗೆಡ್ಡೆದ ಫೋಟೋ ನಿಮ್ಗೆ ತೋರಿಸ್ತೇನೆ, ಅದನ್ನು ಮತ್ತೆ ನೀವು ಅದನ್ನು ಅಪ್ಲೋಡ್ ಮಾಡಬಹುದು. ಅದರ ಜೊತೆ ಓಂಗೂರು ಅಂತ ಹೇಳ್ತಾರೆ ಆಂಧ್ರ ಸೈಡ್ ಅಲ್ಲಿ, ಗೋಂಗೂರು ಅಂತೇಳಿ, ಪುಂಡಿ ಪಲ್ಲೆ ಅಂತ. ನಮ್ಮ ಕಡೆಗೆ ಇದು ಬಾಂಬೆ ಹುಳಿ ಅಂತ ಹೇಳ್ತಾರೆ. ಬಾಂಬೆ ಹುಳಿ ಇದೊಂದು ವೆರೈಟಿ. ಹೌದೌದು. ನಿಮ್ ಭಾಗದಲ್ಲೆಲ್ಲ ಹುಣಸೆ ಹುಳಿ ಹೇರಳವಾಗಿ ಸಿಗ್ತಾ ಇತ್ತು. ಆದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಣಸೆ ಹುಳಿ ತುಂಬಾ ಕಮ್ಮಿ. ಆ ಕಾಲದಲ್ಲೆಲ್ಲ ಇದರ ಎಲೆ ಮತ್ತೆ ಇದನ್ನೇ ಜನರು ಹೆಚ್ಚು ಉಪಯೋಗ ಮಾಡ್ತಿದ್ರು. ಇದ್ರ ಎಲೆ ವಿಶೇಷವಾಗಿದೆ ಸರ್. ಕಾಮನ್ ಆಗಿ ನಮ್ಮ ಕಡೆ ಪುಂಡಿ ಪಲ್ಲೆ ಎಲೆಗಳು ಚಿಕ್ಕವಿರ್ತವೆ. ಹೌದೌದು, ಇದು ಸ್ವಲ್ಪ ದೊಡ್ಡದು. ಅದ್ರ ತುಂಬಾ ವೆರೈಟಿ ಇದೆ. ಇದು ಫುಲ್ ಹುಳಿ ಇದೆ. ಇದು ಎರಡು ಕೂಡ ಹುಳಿ ಇರ್ತದೆ, ತುಂಬಾ ಚೆನ್ನಾಗಿರ್ತದೆ. ಬಾಂಬೆ ಹುಳಿ. ಹೌದು, ಹೆಸರು ಸೂಪರ್ ಆಗಿದೆ. ಬಾಂಬೆ ಹುಳಿ ಅಂತ ಹೇಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ದೂರದಿಂದ ಇದನ್ನ ನೋಡುವಾಗ ಈ ಜಾಗ ಪೂರ್ತಿ ಇದು ಏನ್ ಕಾಣ್ತಿದೆ ಅಂತ ಹೇಳಿದ್ರೆ, ನಿಮ್ಗೆ ಇದೊಂದು ಕಸಕಡ್ಡಿ ಬೀಸಾಡ್ದಂಗೆ ಕಾಣ್ತಿದೆ. ಆದ್ರೆ ಇದು ಯಾವ್ದು ಕಸಕಡ್ಡಿಗಳಲ್ಲ. ನೋಡಿ, ಇದೊಂದು ಚೆರಿ ಟೊಮೆಟೊ. ಇದರಲ್ಲಿ ನೋಡಿ, ಇಲ್ಲಿ ಸಣ್ಣದಾಗಿ ಟೊಮೆಟೊ ಆಗಿದೆ ನೋಡಿ. ನೋಡಿ ಇಲ್ಲಿ, ಇದು ಚೆರಿ ಟೊಮೆಟೊ. ಕಾಯಿಗಳು ಬಿಟ್ಟಿದೆ. ಅದು ಫುಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ನೋಡಿ, ಇದೊಂದು ಜೋಳದಿದು. ಅದರ ಜೊತೆಗೆ ನೋಡಿ, ಇದೊಂದು ಹರಿವೆ. ಯಾವ ಹರಿವೆ ಸರ್ ಇದು? ಇದೊಂದು ಲೋಕಲ್ ಹರಿವೆ. ತುಂಬಾ ಹೈಟ್ ಬೆಳೀತದೆ, 5-6 ಅಡಿ. ನೋಡಿ, ಇದು ಕೆಂಪು ಬೆಂಡೆ. ಇದು ಎಲೆನೇ ಕೆಂಪಿದೆ ನೋಡಿ. ಪೂರ್ತಿ ಚಿಗುರ್ಲಿಕ್ಕೆ ಪ್ರಾರಂಭ ಆಗಿದೆ. ಅದರ ಜೊತೆ ಇದು ಗೆಣಿಕೆ ಸೊಪ್ಪು. ಅದರ ಜೊತೆ ಈ ಕೆಸು ಇದೆ ಅಲ್ಲ, ಇದು ತುರಿಯದಿರುವಂತದ್ದು, ಸಹಜವಾಗಿ ತುರಿಯುವಂತದ್ದು ಗುಣ ಇರ್ತದೆ. ಕೆರೆಯುವಂತದ್ದು ಅಂತ ಹೇಳ್ತಾರೆ ನಮ್ಮ ಭಾಷೆ, ತುರ್ಕೆ ಅಂತ ಹೇಳ್ತಾರೆ. ಇದು ತುರಿಯಲ್ಲ, ಅದರಿಂದಾಗಿ ಇದು ಚೆನ್ನಾಗಿರ್ತದೆ ಸಾಂಬಾರ್ಗೆ. ನಮ್ ಕಡೆ ಪತ್ರೋಡೆ ಅಂತ ಹೇಳಿ ಒಂದು ತಿಂಡಿ ಮಾಡ್ತಾರೆ, ಇದು ಬಾರಿ ಫೇಮಸ್. ಇದು ಅಂದ್ರೆ ಇಷ್ಟು ಸಣ್ಣ ಜಾಗದಲ್ಲಿ ಇಷ್ಟು ವೆರೈಟಿಯನ್ನು ಮಾಡಿದ್ರೆ ನಿಮ್ಗೆ ಇಡೀ ವಾರಕ್ಕೆ ಬೇಕಾದಷ್ಟು ಸಿಗತ್ತೆ ಅಂತ ಹೇಳಿದ್ರೆ ಅಷ್ಟು ಸಿಗಲ್ಲ. ಆದ್ರೆ ಕನಿಷ್ಠ ವಾರದಲ್ಲಿ ಒಂದು 2 ದಿನ ಆದ್ರೂ ಮಾಡಕ್ ಶುರು ಮಾಡಿದಾಗ ಅದರಲ್ಲಿ ನಿಮ್ಗೆ ಒಂದು ಪೌಷ್ಟಿಕಾಂಶಯುಕ್ತ ರೋಗ ನಿರೋಧಕ ಶಕ್ತಿ ಇರುವಂತದ್ದು ಹೋಗುತ್ತಲ್ಲ, ಅದಕ್ಕೆ ಉಪಯೋಗ. ಮರದ ತರ ಇದೆ ಅಲ್ಲ ನೋಡಿ, ಇದು ಮರದ ತರ. ಇದ್ರ ಹೈಟ್ ನೋಡಿ, ಇದ್ರಲ್ಲಿ ಒಂದಾದ್ರೂ ಎಲೆ ಇಲ್ಲ ನೋಡಿ ಸರ್. ಹೌದಲ್ಲ ಸರ್? ಇದೆಲ್ಲ ಎಲೆ ಕಾಣ್ತಾ ಇಲ್ಲ. ಇದು ಮರಬೆಂಡೆ. ಒಂದ್ಸಲ ಆಗಿದ್ರದ ಎಲೆಗಳೆಲ್ಲ ಬಿದ್ದೋಯ್ತು. ಆದ್ರೆ ಒಂದ್ಸಲ ಈ ಗಿಡ ಆದ್ಮೇಲೆ ಕಂಟಿನ್ಯೂ ಆಗಿದ್ರಲ್ಲಿ ಮರಬೆಂಡೆ ಆಗ್ತಾ ಇರ್ತದೆ. ಮರಬೆಂಡೆ ಅಂತ ಹೇಳುದು. ಇದೊಂದು 1.5 ವರ್ಷ ಬರುತ್ತೆ ಇದು. ನೋಡಿ, ಇಲ್ಲಿ ಬುಡ ನೋಡಿ, ಇಲ್ಲಿ ಓಪನ್ ಆಗುತ್ತೆ, ಚಿಗುರ್ತದೆ, ಕಾಯಿ ಆಗುತ್ತೆ. ನೋಡಿ, ಚಿಗುರುತ್ತೆ, ಕಾಯಿ ಆಗುತ್ತೆ, ಚಿಗುರುತ್ತೆ, ಕಂಟಿನ್ಯೂ ಬುಡದಿಂದ ಹಿಡಿದು ಮೇಲಿನವರೆಗೆ. ನೋಡಿ, ಇಲ್ಲಿ ಸಣ್ಣದ ಕಾಯಿ ಆಗಿದೆ. ಇಲ್ಲಿ ಇದರ ಬುಡದಲ್ಲಿ ಸಣ್ಣ ಕಾಯಿ ಆಗಿದೆ. ಹೂವು ಆಗ್ತದೆ, ಕಾಯಿ ಆಗ್ತದೆ. ಸಾಧಾರಣವಾಗಿ ಸಾವಯವ ಮತ್ತು ಕೆಮಿಕಲ್ 2 ಟೈಪ್ನ ಕೃಷಿಯನ್ನು ಮಾಡ್ತಾರೆ. 3ನೇದಿದೆ ನೈಸರ್ಗಿಕ ಅಂತ. ನೈಸರ್ಗಿಕ ಅಂದ್ರೆ ಪ್ರಾಕೃತಿಕ ಆಗಿರೋದು, ತಾನಾಗಿ ಬೆಳೆಯೋದು. ಇದು ಆ ಕ್ಯಾಟಗರಿಗೆ ಸೇರುತ್ತೆ. ಆದ್ರಿಂದಾಗಿ ಇದಕ್ಕೆ ಆ ನೈಸರ್ಗಿಕ ಇರುವಂತ ತಾಕತ್ತಿದೆಯಲ್ಲ, ಅದು ನೀವು ಯಾವ ಬುಡಕ್ಕೆ ಹಾಕಿದ್ರು ಅಷ್ಟು ತಾಕತ್ತಿರಲ್ಲ, ಅಷ್ಟು ಒಳ್ಳೆ ಎನರ್ಜಿ ಅದರಲ್ಲಿ ಇರ್ತದೆ. ಓಕೆ ಸರ್, ಈಗ ಅದನ್ನು ಮೊದಲ ಹಂತವನ್ನು ನೋಡಿದ್ವಿ. 2ನೇ ಹಂತ
ಪ್ರತಿಯೊಬ್ಬನ ಮನೆ ಹಿಂದ್ಗಡೆ ಹಟ್ಟಿ ಇಂಥದ್ದೆಲ್ಲ ಇರ್ತದೆ ನೋಡಿ. ಇದೆಲ್ಲ ನಮ್ದು ಹಟ್ಟಿ, ಇದೆಲ್ಲ ಹಾಕುವಂಥದ್ದು, ಹಿಂಗೆಲ್ಲ ಹಸುಗಳು ಕಟ್ತಿದ್ರು, ಹಸುಗಳು ಕಟ್ತಿದ್ರು, ಕಟ್ಟಿಗೆ ಹಾಕುವಂಥದ್ದು ಇಂಥದ್ದೆಲ್ಲ ಜಾಗಗಳು. ಇದರ ಬ್ಯಾಕಲ್ಲಿ ಒಂದು ಸಣ್ಣ ಕಾರಿಡಾರ್ ಇರ್ತದೆ. ಆ ಕಾರಿಡಾರ್ ಅಲ್ಲಿ ಏನೇನು ಬೆಳಿಬಹುದು ಅಂತ ಹೇಳಿ ತೋರಿಸುವಂಥದ್ದು. ನಾರ್ಮಲ್ ಆಗಿ ಇಲ್ಲೊಂದು ಅಡಿಕೆ ಇದೆ, ಇನ್ನೊಂದು ಬೇರೆ ಬೇರೆ ಮರಗಳಿದೆ. ಅದರಲ್ಲಿ ವಿಧ ವಿಧ ಆಗಿರುವಂಥದ್ದು ತರಕಾರಿಗಳನ್ನು ಬೆಳಿಬೇಕು ಅಂತ ಹೇಳಿ. ಅಡಿಕೆ ಮತ್ತು ಮರಗಳ ಮಧ್ಯೆನೆ ತರಕಾರಿಗಳನ್ನು ಬೆಳಿಬೇಕು. ಅದರ ಜೊತೆಗೆ ಅದು ನಾಲಿಗೆಗೆ ನಿಮ್ಗೆ ಪ್ರತಿನಿತ್ಯ ಬೇರೆ ಬೇರೆ ವೆರೈಟಿ ತಿಂತ ಹೋದಾಗೆ ಚೆನ್ನಾಗಿರುತ್ತೆ. ಇಲ್ಲ ನಿಮ್ಗೆ ಇದು ಬೇಡ ಅಂತ ಅನ್ಸುತ್ತೆ, ಇದು ಬೋರ್ ಆಗ್ಬಿಡುತ್ತೆ, ಬೇರೆ ತರಕಾರಿ ತಿನ್ನಕ್ಕಾಗಲ್ಲ. ಹೌದು, ಅದಕ್ಕೋಸ್ಕರ ಬೇರೆ ಬೇರೆ ಕೆಟಗರಿಯ ಬೆಂಡೆಯನ್ನು ಇಲ್ಲಿ ಬೆಳೆದಿದ್ದೇವೆ ನೋಡಿ. ಇಲ್ಲಿ ನೋಡಿ ಸರ್, ಈಗ ಒಂದು ಮರ ಬೆಂಡೆ ನಾನು ನಿಮ್ಗೆ ತೋರಿಸಿದೆ. ಹೌದು, ಅದು ಒಂದು ವೆರೈಟಿ ಆದ್ರೆ ನೋಡಿ, ಇದೊಂದು ವೆರೈಟಿ. ಇದು ಸಣ್ಣದಿದ್ದನ್ನ ಆಗ್ಲಿಕ್ಕೆ ಶುರು ಆಗುತ್ತೆ. ಇದರಿಂದ 3-4 ವರ್ಷ ಆಗುತ್ತೆ. ಇದು ದಪ್ಪ ಆಗುತ್ತೆ, ದೊಡ್ಡದಾಗುತ್ತೆ, ಸ್ವಲ್ಪ ಕೆಂಪು ರೀತಿಯಲ್ಲಿ ಇರ್ತದೆ ನೋಡಿ. ಇದು ಈಗ ಬಲ್ತಿದೆಯೋ ತಿನ್ನಕ್ಕೆ? ಇದು ಬಲ್ತ್ ಬಿಟ್ಟಿದೆ, ಇದು ಬಲ್ತಿಲ್ಲ. ಇದು ಬಲ್ತಿದೆ, ಇದು ಬಲ್ತಿಲ್ಲ. ಯಾವ ವೆರೈಟಿ ಅಂತಾರೆ ಸರ್ ಇದಕ್ಕೆ? ಇನ್ನೊಂದು ಮರ ಬೆಂಡೆ ಅಂತ ಹೇಳುದು ಅಷ್ಟೇ. ಅದಕ್ಕೆ ಏನು ಹೆಸರು ಅಂತ ಹೇಳಿ ಗೊತ್ತಿಲ್ಲ ನೋಡಿ. ಅದರದ್ದು ಸ್ಟ್ರೆಂತ್ ಏನು ಅಂತ ಹೇಳಿದ್ರೆ, ಮರ ಬೆಂಡೆಯಲ್ಲೇ ಒಂದು ವೆರೈಟಿ. ಹೌದೌದೌದು ನೋಡಿ ಸರ್, ಇದರಲ್ಲಿ ಇಲ್ಲಿ ನೋಡಿ, ಇದರಲ್ಲಿ ನಾವು ಒಂದು ಬೆಂಡೆ ಇದೆ. ಇದು ನಮ್ಮ ಮಂಗಳೂರು ಸೈಡ್ನ ಹಾಲು ಬೆಂಡೆ ನೋಡಿ. ಇದು ಹಾಲು ಬೆಂಡೆ. ಹೌದು, ಬಿಳಿ ಬೆಂಡೆ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ 3 ಬೆಂಡೆ ಆಗಿದೆ. ಹೌದು, ಇನ್ನು ಇದನ್ನ ನಾನು ಬೀಜಕ್ಕೆ ಬಿಟ್ಬಿಟ್ರೆ ಇದರಲ್ಲಿ ಮುಂದಕ್ಕೆ ಬೆಂಡೆ ಆಗಲ್ಲ ನೋಡಿ. ಇಲ್ಲಿ ಚಿಗುರು ಸ್ಟ್ರಕ್ ಆಗಿಬಿಟ್ಟಿದೆ, ಯಾಕಂದ್ರೆ ಅದಕ್ಕೆ ಅಷ್ಟೇ ಎನರ್ಜಿ ಇರುವಂತದ್ದು ಈ ಗಿಡಕ್ಕೆ. ಆದ್ರೆ ಮರ ಬೆಂಡೆ ತಾಕತ್ ನೋಡಿ. ನೋಡಿ ಇಲ್ಲಿ ನೋಡಿ, ಈ ಕೆಂಪು ಬೆಂಡೆ ತೋರಿಸ್ತಲ್ಲ, ಈ ಮರ ಬೆಂಡೆ, ಇದ್ರದ್ದು ಸ್ಟ್ರೆಂತ್ ನೋಡಿ. ನನ್ನಷ್ಟು ಹೈಟ್ ಇದೆ. ಇದೊಂದು ತುದಿಯಿಂದ ಕತ್ತರಿಸೋದು ನನಗಿಂತ ಹೈಟ್ ಇದೆ. ಬುಡದಿಂದ ಮೇಲಿನವರೆಗೂ ಬೆಂಡೆಕಾಯಿ ಆಗಿದೆ ನೋಡಿ. ಅಂದ್ರೆ ನೈಸರ್ಗಿಕ ತಾಕತ್ ಇದು. ಇದು ನಿಮ್ಗೆ ಕಾಯಲ್ಲ ಇದು. ಅಂದ್ರೆ ಇದನ್ನ ನೀವು ಕಟ್ ಮಾಡಿಲ್ಲ ಅಂದ್ರೆ ಬೆಳೀತಾ ಹೋಗ್ತದೆ ನೋಡಿ. ಇದು ಸೌಂಡ್ ನೋಡಿ, ಪ್ರತಿ ಒಂದರಲ್ಲೂ ಕೂಡ ನಿಮ್ಗೆ ಇದರಲ್ಲಿ ಬೀಜಗಳಿದೆ ಇದರಲ್ಲಿ ನೋಡಿ. ಇಲ್ಲಿ ಚೆನ್ನಾಗಿರ್ತದೆ ಇದು. ಇದನ್ನು ನೀವು ಒಂದು 2 ಗಿಡ ಬೆಳ್ಕೊಂಡ್ರೆ ನಿಮ್ಗೆ ವಾರದಲ್ಲಿ 1 ಅಡಿಕೆಗೆ ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಾಗತ್ತೆ. 1 ಅಡಿಗೆ ಇಷ್ಟು ಕಾಯಿ ಬಿಟ್ರೆ ಏನ್ ಸರ್, 1 ಅಡಿಗೆ ಯಾಕೆ 4 ಅಡಿಗೆ ಮಾಡ್ಬೋದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದು ಅಂಥದ್ದು ಆಗ್ತಾ ಇರ್ತದೆ. ಸ್ವಲ್ಪ ಈ ಕಡೆ ಬನ್ನಿ ಸರ್ ನೋಡಿ. ಇದೊಂದು ಹರಿವೆ, ಇದು ಹೈಟ್ ಸುಮಾರು ಒಂದು 7 ಅಡಿ ಇದೆ ಇದು. ಇದನ್ನ ನಾನು ಯಾಕೆ ಹಾಕಿದೆ ಅಂತ ಹೇಳಿದ್ರೆ, ಇದಕ್ಕೆ ಜೇನು ನೋಡಿ ಸರ್, ಇಲ್ಲಿ ಬಂದು ಕೂತಾಗಿದೆ ನೋಡಿ. ನೋಡಿ ಇಲ್ಲಿ, ಹೌದಲ್ಲ, ಇದು ಜೇನು ಆಕರ್ಷಣೆ ಮಾಡೋ ಕೆಪಾಸಿಟಿ ಇದೆ. ಇದು ಭಾರಿ ಟೇಸ್ಟ್ ಆಗತ್ತೆ ಅಂತಿಲ್ಲ ಇದು ಸಾಂಬಾರ್ಗೆ. ಸಾಂಬಾರ್ ಮಾಡಕ್ಕಾಗತ್ತೆ, ಆದ್ರೆ ಇದು ಜೇನುಗೋಸ್ಕರ ನಾನು ನೆಟ್ಟಿದ್ದೀನಿ ಇದನ್ನು. ಇದು ನಿಮ್ಗೆ ಅಲ್ಲಿ ತೋರಿಸ್ತೇನೆ. ಅದು ದೊಡ್ಡ ಜೇನು ಫಾರ್ಮ್ ಟೈಪ್ ಅಲ್ಲಿ ಇದೆ ಅಲ್ಲಿ. ಈಗ ಜೇನುಗಳನ್ನ ಆಕರ್ಷಣೆ ಮಾಡ್ತದೆ, ಜೇನುಗಳನ್ನು ಫುಲ್ ಆಕರ್ಷಣೆ ಮಾಡುತ್ತೆ. ಜೇನುಗಳಲ್ಲಿ 2 ವೆರೈಟಿ ಇದೆ ನೋಡಿ. ಇದೊಂದು ದೊಡ್ಡ ಜೇನು ನೋಡಿ, ಇದಕ್ಕೆ ಮೊಜಂಟಿ ಜೇನು ಅಂತ ಹೇಳ್ತಾರೆ ನೋಡಿ. ಇಲ್ಲಿ ನೋಡಬಹುದು, ನಾವು ಪಕ್ಕದಲ್ಲೇ ಹಾಕಿದೀವಿ ನೋಡಿ. ನೋಡಿ ಇಲ್ಲೆಲ್ಲ ಇಲ್ಲಿ ಅದು ಕೂತಿರ್ತೇವೆ ನೋಡಿ. ಇಲ್ಲಿದೆ ಈ ಪೈಪ್ ಅಲ್ಲಿ ನೋಡಿ, ಯಾವುದೊಂದು ಪೈಪ್ ಸಂಗ್ರಹ ಮಾಡಿಟ್ಟಿದೀವಿ. ಅದರಲ್ಲೇ ಮಜಂಟಿ ಜೇನು ಬರುತ್ತೆ. ಅದಕ್ಕೆ ತುಂಬಾ ರೇಟ್ ಇದೆ, ಅಂದ್ರೆ ಅದು ಭಾರಿ ಕಡಿಮೆ ಇರುವಂತದ್ದು. ಚಿಕ್ಕ ಚಿಕ್ಕ ಹೂಗಳಲ್ಲಿ ಪಾಲಿನೇಷನ್ ಮಾಡ್ತದೆ. ಹೌದು, ಮತ್ತೆ ಮಹಿಳೆಯರು ಕೂಡ ಅದನ್ನ ಮಾಡಬಹುದು. ಅದು ಅಪಾಯ ಅಲ್ಲ ಅದು. ಅದು ನಿಮ್ಗೆ ಕಚ್ಚಲ್ಲ, ಕಚ್ಚದೇ ಇಲ್ಲ ಅದು. ಕಚ್ಚಿದ್ರು ಏನೂ ಆಗಲ್ಲ ಅದು. ಇದ್ರ ತುಪ್ಪನೂ ಕಾಸ್ಟ್ಲಿ, ತುಂಬಾ ಡಿಮ್ಯಾಂಡ್ ಇದೆ ಸರ್. 3,000 ರೂಪಾಯಿ ಮೇಲೆ ಇದೆ ಅದಕ್ಕೆ. ಔಷಧಿಗೆ 3,000 ರೂಪಾಯಿ ಮೇಲೆ ಇದೆ ನೋಡಿ. ಇದೊಂದು ಮೂಲಂಗಿ, ಇದರ ಒಳಗಡೆ ಹಾಕಿರುವಂತದ್ದು ಮೂಲಂಗಿ ಹಾಕಿದ್ದೇವೆ. ಅದ್ರ ಜೊತೆ ಇದೊಂದು ಮರ, ಇದಕ್ಕೆ ಡ್ರ್ಯಾಗನ್ ಮರದಲ್ಲೇ ಆಗ್ತದೆ ಅದು. ನೋಡಿ ಇದು ಬದನೆ, ಇದರ ಮಧ್ಯದಲ್ಲಿ ಈ ಊರಿದ ಬದನೆ, ಮಂಗಳೂರು ಸೈಡ್ ಇದು ಬದನೆ, ಎಲ್ಲವನ್ನು ಮಿಕ್ಸ್ ಇದೆ ನೋಡಿ. ಇದೊಂದು ನೋಡಿ, ಯಾವ ಬೆಂಡೆ ಸರ್? ಇದು ಅದೇ ಬೆಂಡೆ ನಾನು ಆಗ ತೋರಿಸ್ತಲ್ಲ, ಮರ ಬೆಂಡೆ ಅದು ನೋಡಿ. ಇದೊಂದು ಬೇರೆ ಕೆಟಗರಿ ಬೆಂಡೆ. ಇದರ ಉದ್ದ ನೋಡಿ. ಇದರಲ್ಲಿ ಇದಕ್ಕೆ ಆನೆ ಕೊಂಬನ್ನು ಅಂತ ಹೇಳುದು, ಒಂದು ಕೇರಳದ ವೆರೈಟಿ ಇದು. ಆನೆ ಕೊಂಬು? ನೋಡಿ, ಇದು ನನ್ನ ಕೈ 1 ಅಡಿ ಇದೆ, ಕರೆಕ್ಟಾ? ಹೌದು, 1 ಅಡಿಗಿಂತ ಹೆಚ್ಚಿದೆ ಇದು. ಇದು ಗಿಡ ಇನ್ನು ಸಖತ್ತಾಗಿ ಬಂದ್ರೆ ಇನ್ನು 2 ಅಡಿ ಆಗ್ತದೆ. ಎಷ್ಟು ಉದ್ದ ಇದೆ ನೋಡಿ. ಇದು ಎಷ್ಟು ನೋಡಿ. ತಿನ್ನೋಕೆ ಯೋಗ್ಯನ ಬಲ್ತಿದೆ ಸರ್? ಇಲ್ಲ, ಇದು ಬಲ್ತಾಗಿದೆ. ಇದು ನಂಗೆ ಕೆಲವರು ಬೀಜಗಳು ಕೇಳಿದಾರಲ್ಲ, ಅವ್ರಿಗೆ ಇಟ್ಟಿರೋದು. ಆದ್ರೆ ತಿನ್ನಕ್ಕೆ ಯೋಗ್ಯ. ಆನೆ ಕೊಂಬನ್ ಅಂತ ಹೇಳುದು. ಕೊಂಬನ್ ಅಂತ ಹೇಳಿದ್ರೆ ದಾಡೆ ಅಂತ ಹೇಳಿ, ಅದಕ್ಕೆ ಕೇರಳ ಭಾಷೆಯಲ್ಲಿ ದಾಡೆ ಅಂತ ಹೇಳ್ತಾರೆ. ಅಂದ್ರೆ ಇದು ಟೇಸ್ಟ್ ಎಲ್ಲ ಯಾವ ತರ ಸರ್? ಇದು ನಾರ್ಮಲ್ ಬೆಂಡೆಕಾಯಿ ಇದ್ದಾಗ ಇರ್ತದೆ, ಆದ್ರೆ ಅದಕ್ಕಿಂತ ಡಿಫ್ರೆಂಟ್ ಆಕಾರದಲ್ಲಿ. ಹೌದು, ಪ್ರತಿಯೊಂದು ಅದಕ್ಕೂ ಇದಕ್ಕೆ ಚೇಂಜಸ್ ಇದೆ ನೋಡಿ. ಇದು ನಮ್ಮ ಕಾರ್ಕಳ ಬಿಳಿ ಬೆಂಡೆ ಅಂತ ಹೇಳ್ತಾರೆ ಇದಕ್ಕೆ ಅಷ್ಟಪಟ್ಟಿ ಬೆಂಡೆ ಅಂತ ಹೇಳುದು ನೋಡಿ. ಅಷ್ಟಪಟ್ಟಿ ಅಂದ್ರೆ ಗೆರೆಗಳು 8 ಇದಾವೆ. ಹೌದು, ನಾರ್ಮಲ್ ನಿಮ್ಮ ಹಸಿರು ಬೆಂಡೆ ಇದೆಯಲ್ಲ, ಅದಕ್ಕೆ 60 ರೂಪಾಯಿ ಇದ್ರೆ ಇದಕ್ಕೆ 160 ರೂಪಾಯಿ ಇರ್ತದೆ. ಹೌದು, ಕೃಷ್ಣಾಷ್ಟಮಿ ಅಂತ ಒಂದು ಹಬ್ಬ ಆಗುತ್ತೆ ನಮ್ಮ ಟೈಮ್ ಅಲ್ಲಿ, ಆಗ 250-300 ರೂಪಾಯಿ ಇರುತ್ತೆ. ಸೂಪರ್ ಸರ್. ಇದಕ್ಕೆ ನೋಡಿ ಹೇಗಿದೆ ನೋಡಿ. ಇದರಲ್ಲಿ 8 ಚೌಕಗಳಿದೆ, ಕರೆಕ್ಟಾ?
ನೋಡಿ ಇದು ಪಂಚಮುಖಿ, ಇದು ನಮ್ಮ ಕರಾವಳಿ ಇದೆ, ಮಂಗಳೂರು ಸೈಡ್ ಇದೆ ಪಂಚಮುಖಿ ಅಂತ ಹೇಳಿ. ಅಂದ್ರೆ 5 ಇದ್ರ 4ರದಿದೆ, 6ರದಿದೆ, ಇದೆಲ್ಲ ಇದೆ. ನೋಡಿ ಇಲ್ಲಿ ಮೂಲಂಗಿ ನೋಡಿ ಹೀಗೆ ಒಟ್ಟೊಟ್ಟಿಗೆ ಹಾಕ್ತಾ ಹೋಗುವಂಥದ್ದು. ಯಾವುದೇ ಒಂದು ವೆರೈಟಿಗೋಸ್ಕರ ಕೈತೋಟ ಮಾಡುವಂಥದ್ದಲ್ಲ. ಕಳೆ ಬೆಳೀಲಿಕ್ಕೆ ಅವಕಾಶ ಮಾಡಿ ಕೊಡಬಾರ್ದು, ಎಲ್ಲ ಬೆಳೆ ಇರಬೇಕು. ನೋಡಿ ಇಲ್ಲಿ ಬದನೆ ನೋಡಿ ಎಷ್ಟು ಇದಾಗಿದೆ. ನೋಡಿ ಇದೊಂದು ಹರಿವೆ. ಯಾವ ವೆರೈಟಿ ಸರ್ ಬದನೆ? ಇದು ಬದನೆ ಮಂಗಳೂರು ವೆರೈಟಿ. ಅದರ ಜೊತೆ ಇದು ನೋಡಿ ತುಂಬಾ ದೊಡ್ಡ ಕಾಯಿ ಇದೆ ಸರ್. ಅದು ಇನ್ನೂ ದೊಡ್ಡದಾಗುತ್ತೆ ಸರ್. ಅದು ಸುಮಾರು ಅರ್ಧ kg ವರೆಗೆ ಆಗುತ್ತೆ. ಅಷ್ಟು ದೊಡ್ಡದಾಗುತ್ತೆ? ಹೌದು ಹೌದು. ನೋಡಿ ಇದು ಅಲಸಂಡೆ, ಈ ಸೈಡ್ ಅಲ್ಲಿ ಬಾರ್ಡರ್ ಹಾಕಿದ್ದೇವೆ, ಇದರಲ್ಲಿ ಅಲಸಂಡೆ ಆಗಿದೆ. ಅಲಸಂಡೆ ಸಾಂಬಾರಿಗೆ ತುಂಬಾ ಒಳ್ಳೆಯದು.